Crime Prevention Month December 2025 की program yaunanaba sida Jasma Mandirada lae Pireknagar Police Station na invite tarokna lakpani. ಅಪರಾಧ ತಡೆ ಮಾಸಾಚರಣೆ ಕುರಿತು ನಮ್ಮ ಗ್ರಾಮದ ಪೊಲೀಸ್ ಸಂಬಂಧಿಕರಾದ Crime Prevention Month. ಎಲ್ಲರೂ ನನ್ನ ಆಲ್ಮೋಸ್ಟ್ ನೋಡಿದ್ದೀರ ಅಂತ ಭಾವಿಸ್ತೀನಿ. ಯಾಕೆಂದರೆ ನಾನು ಅಶೋಕ್ ನಗರದಲ್ಲಿ 4 ವರ್ಷ ಡ್ಯೂಟಿ ಮಾಡಿದ್ದೀನಿ. ನಂತರ ವಿವೇಕಾನಂದದಲ್ಲಿ ಬಂದು ಒಂದು ಡ್ಯೂಟಿ ಮಾಡ್ತಾ ಇದ್ದೀನಿ. ಸೊ ನಾನು ಸೇವೆಯಲ್ಲಿ ಸದಾ ಸಿದ್ಧವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಕೇಳ್ಕೊಳ್ತೀನಿ. ಫಸ್ಟು ನಾವು ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅಥವಾ ಎಮರ್ಜೆನ್ಸಿಗೆ ನೀವು ಏನು ಉಪಯೋಗಿಸ್ತೀರ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ. 112 ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಫಸ್ಟು 100 ಇತ್ತು, ಈಗ 112 ಅಂತೇಳಿ ಈಗ ಹೊಸದಾಗಿ ಅಪ್ಗ್ರೇಡೇಷನ್ ಆಗಿ ಒಂದು 4 ವರ್ಷ ಆಯಿತು. ಈ ಸಂಬಂಧ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಉಪಯೋಗಿಸ್ಕೊತಾ ಇದ್ದೀರಿ. ಅದನ್ನು ಒಂದು ಉತ್ತಮ ಬಳಕೆಗಾಗಿ ಬಳಸ್ಕೊಳ್ಳಿ ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ. ಇದೇ ರೀತಿ ಸೈಬರ್ ಅಫೆನ್ಸ್ ಅಥವಾ ನಿಮ್ಗೆ ಏನಾದರೂ ಆನ್ಲೈನ್ ಫ್ರಾಡ್ಸು ಅದು ಏನಾರು ಆಯಿತು ಅಂದರೆ 1930 ದಯವಿಟ್ಟು ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನಿಮ್ಮ ಅಮೌಂಟ್ ಏನಾದರೂ ನಿಮ್ಮ ಅಕೌಂಟಿಂದ ಕಳುವಾಯಿತು ಅಂದರೆ ಅಥವಾ ಯಾರಾದರೂ ಹ್ಯಾಕ್ ಮಾಡಿ ಏನಾರು ಮಾಡಿಕೊಂಡ್ರೆ ಅದು ಸಂಬಂಧಪಟ್ಟಂಗೆ 1930ದಲ್ಲಿ ತಕ್ಷಣ ನೀವು ಫೋನ್ ಮಾಡಿದ್ರೆ ಆ ಅಮೌಂಟ್ನ ನಾವು ಫ್ರೀಸ್ ಮಾಡಿ ಅದನ್ನು ನಿಮಗೆ ಡಿಫ್ರೀಸ್ ಮಾಡಿ ವಾಪಸ್ ದುಡ್ಡು ಕೊಡಿಸೋವಂಥ ಸಾಧ್ಯತೆ ತುಂಬ ಚೆನ್ನಾಗಿ ಇರುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ವುಮೆನ್ ಹೆಲ್ಪ್ ಲೈನ್ ಒಂದು ನಂಬರ್ ಇದೆ 1091 ಮತ್ತು ಸೀನಿಯರ್ ಸಿಟಿಸನ್ಗೆ 1090 ಮತ್ತು ಗಾಂಜಾ ಕೇಸ್ ಅಂದರೆ NDPS ಅಂತೇಳಿ ಅದು ಕಾನೂನಲ್ಲಿದೆ. ಏನಾರ ಮಾಹಿತಿ ಇದೆ ಈ ನಂಬರ್ಗೆ ಕರೆ ಮಾಡ್ಬೋದು. ಇದು ಬೇಸಿಕ್ ನಾಲೆಡ್ಜ್. ನಿಮಗೆ ಯಾವುದೂ ಒನ್ನೊಂದು ಫೋನ್ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಿಮಗೆ ಒನ್ನೊಂದು ಟೈಮ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಡೈರೆಕ್ಟ್ ನಂಬರು ನಮಗೆ ತಿಳಿಸ್ತಾ ಇದ್ದಾರೆ. ಆ ಬುಕ್ಕಿನ ಇದೆಲ್ಲ ಮಾಹಿತಿ ಇದೆ. ಈಗ ನಾನು ನಮ್ಮ ಗಾಡಿಯಲ್ಲಿ ಇಬ್ಬರು PSI ಇದ್ದೀವಿ. ಶೇಖರ್ ಸರ್ ಅಂತ ಹೇಳಿ ನಾನು ಅಪರಾಧ ಮೇನ್ ಬ್ರಾಂಚ್ ಪ್ರಭಾಕರ್ PSI ಕೆಲಸ ಮಾಡ್ತಾರೆ. ಈಗ ಬೇಸಿಕಾಗಿ ನಾವು ತಿಳ್ಕೊಬೇಕಾಗಿರೋದ್ರೆ ಆಲ್ಮೋಸ್ಟ್ ಎಲ್ಲ ನೀವು ಮೂಲ ಕ್ಲಾಸ್ಗಳು ಇಲ್ಲೇ ಇದ್ದೀವಿ. ನೀವೆಲ್ಲ ಸ್ವಂತ ಪ್ರಾಪರ್ಟಿ ಏನಾದ್ರು ಇದ್ದೀವಿ, ಮತ್ತು ಬಾಡಿಗೆ ಎಲ್ಲ ಬಿಡ್ತಾ ಇರ್ತೀವಿ. ಬಾಡಿಗೆ ನಮ್ಮಲ್ಲಿ ಇರ್ತಾರೆ. ಏನು ಮಾಡ್ತಾರೆ, ಬಾಡಿಗೆಗೆ ಹೋಗ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಯಾವುದು ದಾಖಲಾತಿಗಳು, ಆಧಾರ್ ಕಾರ್ಡು, ಫೋಟೋ ಏನು ಕಲೆಕ್ಟ್ ಮಾಡ್ತಾರೆ. ಇದರಿಂದ ಅಪರಾಧ ಮಾಡೋದಕ್ಕೆ ನೇರವಾಗಿ ಪರಸ್ಪರ ಸಹಾಯ ಆಗ್ತಾ ಇದೆ. ನೀವು ನಿಮ್ಮಲ್ಲಿ ಯಾರಾದ್ರೂ ಬಾಡಿಗೆ ಕೊಟ್ಟರೆ ದಯಮಾಡಿ ಅವರ ಆಧಾರ್ ಕಾರ್ಡು, ಆ ಫೋನ್ ನಂಬರು, ಆ ರಿಲೇಟಿವ್ ಫೋನ್ ನಂಬರನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಅಫೆನ್ಸ್ ಮಾಡೋದ್ರೆ ನಮಗೆ ಪತ್ತೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಿಮಗೂ ಸೇಫ್ ಇರುತ್ತೆ. ಯಾಕೆಂದರೆ ನಮ್ಮ ಲಿಮಿಟ್ಸಲ್ಲಿ ಜಾಸ್ತಿ ಜನ ಸಾಂದ್ರತೆ ಜಾಸ್ತಿ ಇದೆ. ಎಸ್ಪೆಷಲಿ ವಿಜಯಪುರದಲ್ಲಿ ತುಂಬ ಜನ ಫ್ಲೋಟಿಂಗ್ ಪೀಪಲ್ಸ್ ಇದ್ದಾರೆ, ಬರ್ತಾರೆ, 6 ತಿಂಗಳಿರ್ತಾರೆ, 3 ತಿಂಗಳಿರ್ತಾರೆ, ಹೋಗ್ತಾ ಇರ್ತಾರೆ. ನಮಗೆ ಇನ್ನೊಂದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈಗ ಶ್ರೀಲಂಕಾ ಜನನು ನಮ್ಮ ಇಂಡಿಯಾದಲ್ಲಿ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಕೇಳ್ತಾ ಇದ್ದೀನಿ ಅಂದರೆ, ಶ್ರೀಲಂಕಾ ಜನ ಮತ್ತು ತಮಿಳು ಮಾತಾಡೋ ಜನ ಸೇಮ್ ಇರ್ತಾರೆ, ನೋಡೋದಕ್ಕೂ ಏನು ಡಿಫ್ರೆನ್ಸ್ ಇರೋದಿಲ್ಲ. ಈಗ ಸ್ಪೈ ಆಗಿ ಚೈನಾದವರು ಶ್ರೀಲಂಕಾ ಜನನ ನಮ್ಮ ಇಂಡಿಯಾದಲ್ಲಿ ನುಗ್ಗಿಸಿ ಇಲ್ಲಿರೋ ಮಾಹಿತಿನೆಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ ಅಂತೇಳಿ ನಮಗೆ ಇನ್ಫಾರ್ಮೇಷನ್ ಇದೆ. ಸೊ ದಯಮಾಡಿ ಈ ಥರ ಯಾರಾದರೂ ಬೇರೆ ದೇಶದವ್ರು ಬಂದರೆ, ಬೇರೆ ಸ್ಟೇಟ್ನವ್ರು ಬಂದರೆ ಸ್ವಲ್ಪ ಅವ್ರ ಬಗ್ಗೆ ಗಮನ ಇಟ್ಕೊಂಡು ಅವ್ರದ್ದೆಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಅವ್ರ ಪೂರ್ವ ಪರವೆಲ್ಲ ವಿಚಾರ ತಿಳ್ಕೊಂಡು ಮೊದಲು ಇಲ್ಲಿ ಬಾಡಿಗೆಗಿದ್ರು, ಅವ್ರ ಓನರ್ ಯಾರು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ತೊಗೊಂಡು ಬಾಡಿಗೆ ಕೊಡಬೇಕಾಗಿ ಕೇಳ್ಕೊತೀನಿ. ಪ್ರತಿಯೊಂದು ಸರಿಯಾಗಿದೆ ಇಲ್ಲೋ ಮತ್ತು ಬ್ಯಾಕಪ್ ಕರೆಕ್ಟ್ ಆಗಿದೆಯೋ ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ. ಮತ್ತು ಪಾಸ್ವರ್ಡ್ ಎಲ್ಲ ಅದನ್ನು ಸೇಫಾಗಿ ಇಟ್ಕೊಂಡು ಲೀಗಲ್ ಪರ್ಸನ್ ಪೊಲೀಸು ಅಥವಾ ನೀವೇ ಅದನ್ನು ನೋಡ್ಕೊಳ್ಳೋದಕ್ಕೆ ಅದು ಸೇಫ್ ಕಸ್ಟಡಿಗೆ ಇಟ್ಕೊಬೇಕಾಗಿ ಕೇಳ್ಕೊಳ್ತೀವಿ. ಎಷ್ಟು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ
this program talking is all about in Canada, but no worry friends, all the same guideline points which I will be putting in the description box. You can refer to it in English script. ಯಾವುದೇ ರೀತಿಯ ರಕ್ಷಣೆ ಮುಖ್ಯ ಉದ್ದೇಶವಾಗಿರುವುದಿಲ್ಲ. ಗೃಹಮಂತ್ರಿ ಸಾಹೇಬರು ಪೊಲೀಸ್ ಕಾರ್ಯಕ್ರಮದಿಂದ 100% ಆಗೋದಕ್ಕೆ ಜನರಿಗೆ ಯಾವುದೇ ರೀತಿ ಭಯ ಹೋಗಬೇಕು, ಜನರಿಗೆ ರಕ್ಷಣೆ ಆಗಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಜಾರಿ ಮಾಡಿದ್ದಾರೆ. ಆಮೇಲೆ ಗೇಟ್ ವ್ಯವಸ್ಥೆ ಪ್ರತಿಯೊಂದು ಏರಿಯಾಗೆ ಹೋಗುವ ಪೊಲೀಸರು ಕೊಟ್ಟಿದ್ದಾರೆ. ಅಲ್ಲಿ ಏನೇ ಸಮಸ್ಯೆ ಆದರೆ ಫಸ್ಟು ಗೇಟ್ ಸಿಬ್ಬಂದಿ ತದನಂತರ ಅವರು ನೇರಿಸಿ ಕೊಡ್ತಾರೆ. ಅಲ್ಲಿ ಯಾವುದೋ ಒಂದು ರೌಡಿ ರಿಲೇಟೆಡ್ ಆಗಲಿ, ಕಳ್ತನ ಆಗಲಿ, ದರೋಡೆ ಆಗಲಿ, ಆಮೇಲೆ ಯಾವುದೋ ಮಹಿಳೆಯ ಸಂಬಂಧಪಟ್ಟ ಯಾವುದೋ ಅಫೆನ್ಸ್ ಆಗಲಿ ಅದ್ರ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ. ಆಮೇಲೆ ಡ್ರಗ್ಸ್ ರಿಲೇಟೆಡ್ ಗಾಂಜಾ ಸೇವನೆ ಮಾಡ್ತಾರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟರೆ ಅವರು ಯಾರು ಮಾಹಿತಿ ಕೊಟ್ಟರು ಅವ್ರು ಯಾವುದೇ ರೀತಿ ಬೇರೆ ಪಡಿಸಲ್ಲ. ಅಲ್ಲಿ ಬಂದು ನಾವು ಅಪರಾಧ ಅಂತ ಹೇಳ್ಬೋದು. ಈ ರೀತಿ ಇದ್ದಿದ್ದು ಆಮೇಲೆ ಹೊಸ ಕಡೆ ಮಾಡ್ತಕ್ಕಂಥ ಹೆಚ್ಚಿನ ಅಗತ್ಯ ಇರುವಷ್ಟು ಜನರನ್ನು ಬಿಟ್ಟು ಹೆಚ್ಚಿನ ಜನರನ್ನು ಸೇರಿಸಬಹುದು. ಹೆಚ್ಚು ಜನರಲ್ಲಿ ಸೇರಿಸಲಿಕ್ಕೆ ಅವಕಾಶ ಇದೆ, ಅಷ್ಟೇ ಜನರನ್ನು ಸೇರಿಸಬೇಕು. ಮತ್ತು ಅಲ್ಲಿ ಫೈರ್ ಸೇಫ್ಟಿ ಇದೆಯಾ ಇರೋದು ನೋಡಬೇಕು, ವೆಂಟಿಲೇಷನ್ ಇದೆಯಾ ಇರೋದು ನೋಡಬೇಕು. ಸೇಫ್ಟಿ ಮೆಜರ್ಸ್ನ ಅಳವಡಿಸಿಕೊಂಡು ಅಲ್ಲಿ ನಾವು ಹೊಸ ವರ್ಷಾಚರಣೆಯನ್ನು ಆಚರಿಸಬಹುದು. ಆಮೇಲೆ ಎನ್ಜಿಗಳು ಬೇಕಾಗಿ ನೋಡಬೇಕು ಕಡೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಅಲ್ಲೇನೇ ಜಾಸ್ತಿ ಮಾರ್ಕ್ಸ್ ಇರ್ತದೆ, ಅಲ್ಲೇನೇ ಆಚರಣೆ ಮಾಡ್ತಾರೆ. ಹಾಗಾಗಿ ಆ ಕಡೆ ಹುಡುಗರಿಗೆ ಎಣ್ಣೆ ಸಿಗಲ್ಲ ಅಂತ ಬಾರ್ ಕಡೆ ಬರ್ತಾರೆ. ಹಾಗೆ ಬಾರವರು ಅಪ್ರಾಪ್ತ ವಯಸ್ಕರಿಗೆ ಯಾವುದೇ ರೀತಿ ಅಪ್ರಾಪ್ತ ಬಾರಕ್ಕೆ ಬರ್ತಾರೆ, ಚಲೋ ಏರಿನ ಅವರಿಗೆ ಎಣ್ಣೆಯನ್ನು ಕೊಡಬಾರ್ದು, ಮದ್ಯವನ್ನು ಕೊಡಬಾರ್ದು ಅಂತ ಸೂಚನೆ ಕೊಡ್ತಾ ಇದ್ದೀವಿ. ಆಮೇಲೆ ಅದೇ ನಮ್ಮ ಇವಾಗ ಅಪರಾಧವನ್ನು ತಡೆಗಟ್ಟಬೇಕು ಅಂತೇಳಿ ನೀವು ಕರೆದಿದ್ದೀರಾ. ಇವಾಗ ಸಣ್ಣ ಪುಟ್ಟನೇ ಒಂದು ಜನರಲ್ ಆಗಿ ನಾವು ಮಾತಾಡ್ಬೇಕಾದ್ರೆ ಒಂದು ವಯಸ್ಸೊಳಗೆ ಯಾವುದೋ ಒಂದು ಪ್ರಾಬ್ಲಮ್ ಅಂತ ಫೋನ್ ಮಾಡಿರ್ತೀರಿ. ವಯಸ್ಸೆಲ್ಲ ಅಲ್ಲಿ ಬರುತ್ತೆ. ಬಂದಮೇಲೆ ಯಾರಪ್ಪ ಫೋನ್ ಮಾಡಿದಂತ ಕರೀತಾರೆ. ಅಲ್ಲಿ ಯಾರೋ ಒಂದು 4 ಜನ ಗ್ಯಾಂಗ್ ಕಟ್ಕೊಂಡು ಏನೋ ಮಾಡ್ತಾ ಇರ್ತಾರೆ ಚಟುವಟಿಕೆ. ಆತನ ಮುಂದೆ ಯಾರಪ್ಪ ಕಂಪ್ಲೇಂಟ್ ಕೊಟ್ಟಿದ್ದು, ಇಲ್ಲಿ ಕರೀರಿ ಅವ್ರನ್ನ ಅಂತೇಳಿ ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ಪೊಲೀಸವರು. ಅವ್ರು 4 ಜನ ಸ್ಟೇಷನ್ಗೆ ಹೋಗಿ ಬಂದುಬಿಡ್ತಾರೆ. ಬಂದಾದ ಮೇಲೆ ನಮ್ಮನ್ನು ಗುರುತಿಸಿ ಸೇಡ್ ತಗೋತಾರೆ. ಇದನ್ನು ಸೀಕ್ರೆಟ್ ಕಂಪ್ಲೇಂಟ್ ಮಾಡಬೇಕು ಸರ್. ಆಮೇಲೆ ಈ ಸ್ಕೂಲು ಕಾಲೇಜ್ಗಳ ಹತ್ರ ದಮ್ ಮಾಡ್ಕೊಂಡು ಹುಡುಗರು ಇರ್ತಾರೆ. ಅವ್ರಿಗೂ ನಾವು ವಯಸ್ಸೆಲ್ಲ ಫೋನ್ ಮಾಡ್ತೀರಿ, ಸರ್ ಈ ಥರ ಯೂಟೀಸಿಂಗ್ ನಡೀತಾ ಇದೆ, ಸ್ಕೂಲ್ಗೆ ಹೋಗೋ ಹುಡುಗಿರು ಕೆಲ್ಸಕ್ಕೆ ಹೋಗೋ ಹುಡುಗಿರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಯಾರು ಕಂಪ್ಲೇಂಟ್ ಕೊಟ್ಟರು ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ. ಆ ಹುಡುಗರಿಗೆ ಪೊಲೀಸ್ ಇಲಾಖೆಯಿಂದನೇ ಅವ್ರಿಗೆ ಮಾಹಿತಿ ಹೋಗುತ್ತೋ ಏನೋ ಗೊತ್ತಿಲ್ಲ, ಇವನೇ ಇಂಥವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅವನ್ನ ಬಿಡಬಾರ್ದು ಅಂತ ಆ ಥರ ಪರಿಸ್ಥಿತಿ ಆಗ್ತಾ ಇದೆ. ಅವಾಗ ನಮಗೆ ಏನಾಗುತ್ತೆ, ಪೊಲೀಸ್ ಇಲಾಖೆ ಮೇಲೆ ಅವನಂಬಿಕೆ ಹೋಗ್ತಾ ಇದೆ. ನಮಗೆ ನಂಬಿಕೆ ಬರಬೇಕಂದ್ರೆ, ನಮಗೆ ಧೈರ್ಯ ಬರಬೇಕಂದ್ರೆ ಪೊಲೀಸ್ ಇಲಾಖೆಯಿಂದ ನಾವು ಇದನ್ನೇ ಹೇಳ್ತಾ ಇದ್ರು. ನಮಗೆ ನಾವು ನಂಬಿಕೆಯಿಂದ ಯಾವುದೇ ದೂರು ಕೊಟ್ಟರೆ ಇದಕ್ಕೊಂದು ಏನೋ ಒಂದು ಸೊಲ್ಯೂಷನ್ ಮಾಡ್ಬೇಕು ಸರ್. ಸೀಕ್ರೆಟ್ ಕಂಪ್ಲೇಂಟೋ ಇಲ್ಲ ಪರ್ಸ್ನಲ್ ಕಂಪ್ಲೇಂಟೋ ಆ ಸಂದೇಶ ಆತನಿಗೆ ಹೋಗಬಾರ್ದು. ಈ ಥರ ಏನೋ ಒಂದು ಗ್ಯಾಂಗ್ಗಾರಿಕೆ ಮಾಡ್ತಾ ಇದ್ದಾರೆ. ಇನ್ನೊಂದು 2ನೇ ಸಮಸ್ಯೆ ಸರ್, ನಮ್ಮ ಒಂದು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವಾಗ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಆ ಜನಸಂಖ್ಯೆಗೆ ತಕ್ಕಂತೆ ಇಲಾಖೆಯಲ್ಲಿ ಅಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಯಾಕಂದರೆ ನೀವೆಲ್ಲ ನಮ್ಗೆ ರಕ್ಷಣೆ ಕೊಡ್ತಾ ಇದ್ದೀರಾ. ಪೊಲೀಸ್ ಇಲಾಖೆ ಇರೋದ್ರಿಂದ ಪಬ್ಲಿಕ್ ನೆಮ್ಮದಿಯಾಗಿದೆ. ಇವತ್ತು ಬೆಂಗಳೂರು ಜನಸಂಖ್ಯೆ ದಿನ ದಿನ ಬೆಳೀತಾ ಇದೆ. ಆ ಜನಸಂಖ್ಯೆಗೆ ಆಧಾರವಾಗಿ ಪೊಲೀಸ್ ಇಲಾಖೆ ನಮಗೆ ಅಷ್ಟು ಸಿಬ್ಬಂದಿಗಳು, ಅಷ್ಟು ಅಧಿಕಾರಿಗಳು ನಮ್ಮನ್ನು, ಅದಕ್ಕೆ ಪೊಲೀಸ್ ತಕ್ಕಂಗೆ ಕಾನೂನಾತ್ಮಕವಾಗಿ ಅಷ್ಟು ಸಿಬ್ಬಂದಿಗಳು ನಮ್ಗೆ ಇದ್ದಾರಾ ಅಂತೇಳಿ ಠಾಣೆಯಲ್ಲಿ ತಮ್ಮ ಶಂಕಿತವಾಗಿ ಹೇಳಬೇಕು. 3ನೇದು ಇದೊಂದು ಚಟುವಟಿಕೆ ಆಗ್ಬಿಡುತ್ತೆ ಸರ್. ಒಂದು ಇಲ್ಲಿಗಲ್ಲು ಸಾಲಗಳು ಕೊಡೋದು, ಕೈ ಸಾಲ ಕೊಡೋದು, ಚೀಟಿಗಳು ನಡೆಸೋದು, ಈ ರೀತಿ ಇಂಥ ಗಲಾಟೆಗಳು ನಡೀತಾ ಇದೆ ಪಬ್ಲಿಕಲ್ಲಿ. ಅವರವರು ಹೊಡೆದಾಡ್ಕೊಂಡು ಮನೆಗಳಲ್ಲಿ ಗಲಾಟೆ ನಡೀತದೆ. ಅದಕ್ಕೊಂದು ದಯವಿಟ್ಟು ಕಾನೂನು ಕ್ರಮವನ್ನು ಜರುಗಿಸ್ಬೇಕು ಸರ್. ಚೀಟಿಗಳು ಇಲ್ಲಿಗೆಲ್ಲ ನಡೆಸ್ತಾರೆ, ಆಮೇಲೆ ಕೈ ಸಾಲ ಕೊಟ್ಬಿಡ್ತಾರೆ ಬಡ್ಡಿಗಳಿಗೆ. ಅವ್ರ ಹತ್ರ ಏನೂ ಇರಲ್ಲ, ಗಲಾಟೆಗಳು ಸುಮ್ಮನೆ ಗಲಾಟೆ. ಇಂಥ ಒಂದು ನಾವು ಸಂಘ ಸಂಸ್ಥೆಗಳು ಇಟ್ಕೊಂಡು ಏನಪ್ಪ ಈ ಪಬ್ಲಿಕ್ ದುಡ್ಡಿನ ಅವಶ್ಯಕತೆ ಎಲ್ರಿಗೂ ಇದೆ, ಎಲ್ರಿಗೂ ಕಷ್ಟ ಇದೆ, ಎಲ್ರಿಗೂ ನೋವಿದೆ. ಅವರು ವರಮಾನಕ್ಕೆ ತಕ್ಕಂಗೆ ಅವ್ರ ಸಂಸಾರ ನಡೆಸಲ್ಲ. ಏನು ಮಾಡ್ತಾರೆ, ಅದನ್ನ ಮೀರಿ ಸಾಲಗಳು ಮಾಡಿಬಿಡ್ತಾರೆ. ಸಾಹೇಬ್ರು ಹೇಳಿದ್ರು, ಸೈಬರ್ ಕ್ರೈಮು ಇದಕ್ಕೂ ಒಂದು ಕಾರಣ ಆಗುತ್ತೆ. ಅದು
ಅವರು ಆನ್ಲೈನಲ್ಲಿ ಹೋಗಿ ಅವಾಗ ಸಾಲುಗಳು ಬೇರೆ ಬೇರೆ ಚಟುವಟಿಕೆಗಳಿಗೆ ಅವ್ರು ಹೋಗ್ತಾ ಇರ್ತಾರೆ. ಏನು ಇವಾಗ ದುಡ್ಡಿನ ಸಮಸ್ಯೆ ಎಲ್ಲರಿಗಿದೆ, ಅದು ಅವರು ಎಷ್ಟು ವರಮಾನ ಇದೆ ಅದನ್ನು ಬಿಟ್ಟು ಅವರು ಓವರ್ ಆಗಿ ಇದು ಮಾಡಿಕೊಂಡು ಈ ಚೀಟಿಗಳು ಈ ಸಾಲ ಬಾಧೆ ಮಾಡಿಕೊಂಡು ಅದರಿಂದ ಸ್ವಲ್ಪ ಸಮಸ್ಯೆಗಳಾಗ್ತಿದೆ ಸರ್. ದಯವಿಟ್ಟು ಪೊಲೀಸ್ ಇಲಾಖೆಯಿಂದ ನಮಗೆ ನಂಬಿಕೆ ಮಾತುಗಳು ಬೇಕು ಅಂತ ನಾನು ಹೇಳ್ತಾ ಅಪರಾಧ ತಡೆ ಆಗ್ಬೇಕು ಸರ್. ನಾವು ಫೋನ್ ಮಾಡಿದ್ರೆ ಬಸ್ಸಿಗೆ ನಮ್ಮ ಹೆಸರು ಬರಬಾರ್ದು, ಐಡೆಂಟಿಫೈ ಗೊತ್ತಾಗಬೇಕು. ಈಗ ಆಲ್ರೆಡಿ ಮಾಡಿದ್ದಾರೆ. ನೀವು ಫೋನ್ ಮಾಡಿದ್ರೆ ನಿಮ್ಮ ಹೆಸರು ಶೋ ಆಗಲ್ಲ, ನಂಬರ್ ಶೋ ಆಗಲ್ಲ, ನಮಗೆ ಮಾತ್ರ ಗೊತ್ತಾಗುತ್ತೆ. ಆದರೆ ನಾವು ಅಲ್ಲಿ ಅವ್ರ ಮುಂದೆ ಯಾರು ನಮಗೆ ಮಾರ್ಗದರ್ಶನ ಇದೆ, ಯಾರು ಕಂಪ್ಲೇಂಟ್ ಮಾಡಿದ್ರು ಅಂತ ಅವ್ರ ಹೆಸರು ಹೇಳಬಾರ್ದು ಅಂತ ನಮ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಧನ್ಯವಾದ. ಏನು ಮಾಡೋಕ್ಕಾಗಲ್ಲ, ಕಾನೂನು ಆ ಥರ ಬಂದಿದೆ. ಇದು ಕೂಡ ನಾವು ಏನು ಆ ಥರ ನಿಮ್ಮ ಕಡೆ ಮಾತಾಡೋಕ್ಕಾಗಲ್ಲ, ಜನರ ಕಡೆಯೂ ಮಾತಾಡೋಕ್ಕಾಗೋದಿಲ್ಲ. ಸತ್ಯ ಅಂದರೆ ಸತ್ಯವೇ, ಕಟುವಾಗಿ ನಾವು ಗಟ್ಟಿಯಾಗಿ ಇರಬೇಕನ್ನೋದು ನಿಜಾನೇ. ಅಪರಾಧ ತಡೆ ಆಗಬೇಕನ್ನೋದು ಕೂಡ ನಿಜಾನೇ ಅಂತ ಹೇಳಿ ಇವತ್ತಿನ ದಿನ ಬಂದಿರೋ ಈ ಮುಂದಿನ ಬರುವ ವರ್ಷ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ಬಂದಿರೋ ಇನ್ಸ್ಪೆಕ್ಟರ್ಗಾಗಲಿ ಬಂದಿರೋ ಹೊಸ SIಗಾಗಲಿ ಶುಭಾಶಯಗಳನ್ನ ಹೇಳ್ತಾ ಬಂದಿರುವ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾವು ಯಾವತ್ತಿನ ಒಂದು ಹೇಳ್ತಾ ಇರ್ತೀನಿ, ಎಲ್ಲರ ಮಧ್ಯದಲ್ಲಿ ಒಂದು ಮಾತಾಡ್ತಾ ಇರ್ತೀನಿ. ಕಾಮನ್ ಆಗಿ ನಿಮಗೆ And from previous also, I have been, involving with say novice activity, coordinating with the Bangalore City Police. So I introduce myself once again. My name is Nandar Malonide, and I am a novice leader. I've been here almost close to 30 years, and we have found from the government of Karnataka one DCP who has been admitted as a non officer. This comes under the South Central DCP by default. The DCP is acting as a non officer, and we have been interacting with the DCP for many years, and through non-officer we have received a lot of help from the police side. But having said that, there are certain small areas which our police brothers and sisters need to exceed, because say like this, Vivek Nagar is very comfortable for us, and Brother Prabhakar has been interacting for many years, and before him also, whenever there is issues regarding notice, so from any police in the Coromanda or Isipura, we always got a call. Okay, why don't you come and help us in sorting out? Sometimes the communication, even if we speak, हम भी हिंदी बात करते हैं, फिर भी हम कैसे बात करते हैं, हमारा एक्सेंट और लैंग्वेज, how we speak, how we communicate with our brothers here in Karnataka is slightly different. Food habit also different, but we have come here to experience life. We have come here for a purpose that is more important for survival. I always ask my brothers back home from Northeast also, why do we come here? हम बैंगलोर में क्यों आ रहे हैं? एक पर्पस है, एक काम के लिए, हम जिंदगी के लिए. That purpose, if you respect your purpose and if you respect the culture, the people over here, then we will not need the police department. The issue is there is a gap. First is the communication gap. Then secondly, the food gap or the culture or the family or the basic sense may be different. So that is why not only in Karnataka, one hottest issue is there in North India, from Tripura. One Angel Chepma was murdered a couple of weeks back. There is issue. Maybe that would also be because of the communication problem. I might say something, उस बोलते हैं जो सुनने वाला
city problems to right. So I really appreciate the city police and particularly the police station for inviting all of us. And this is not just a program. I think all the leaders who have come here also, we should also know each other. Probably the station master can take up and we should have a community WhatsApp group so that when there is an issue in this particular area, we can always ask for help. We can always explain our help to join our communicate well so that small matters can be sorted out and in there. So with the help of police, many things can be done. And not only once in a year, last but not the least, I would suggest such programs, such interaction should be done on monthly basis, not monthly, at least quarterly, so that we know each other. Once we know each other, the crime, the important issue can be minimized. So this is my short message and thank you all. ಸುಮಾರು ಒಂದು 26 ಗಾಡಿ ಸೀಸ್ ಮಾಡಿ ಅವರಿಗೆ ಸಂಬಂಧಪಟ್ಟವ್ರಿಗೆ ಫೈನ್, ಟ್ರಾಫಿಕ್ ಫೈನು ವಿತ್ ಅವ್ರು ನೆಗ್ಲಿಜೆನ್ಸ್ ಮಾಡಿದ್ದಕ್ಕೆ ದಂಡನ ಕಟ್ಟಿಸಿ ಬಿಟ್ಟಿರ್ತೀವಿ ಅಂತ ಹೇಳಕ್ಕೆ ಖುಷಿ ಪಡ್ತೀವಿ. ಜಾರಿ ಮಾಡಿ ಅದು ಸರಿಯಾದ ರೀತಿಯಲ್ಲಿ ನಡೀತಿಲ್ಲ. ಮನೆ ಮನೆ ಪೊಲೀಸು ಒಬ್ಬರು ಇಬ್ಬರು ಹೋಗೋದು ಮಾಡೋದಲ್ಲ. ಇದೇ ರೀತಿ ಈಗ ಎಷ್ಟು ಜನ ಅವೇರ್ನೆಸ್ ಮಾಡ್ತಾ ಇದ್ದೀರಾ ಏರಿಯಾ ವೈಸಲ್ಲಿ ಮನೆಗಳಲ್ಲಿ, ಆ ಮನೆಗಳ ಹತ್ರ ಒಂದು ದಿವಸ ಇದೇ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನಿಜವಾಗ್ಲೂ ಇವತ್ತೇ ನೀವು ಕಾರ್ಯಕ್ರಮ ಮಾಡಿದ್ರೆ ಅದು ಯಶಸ್ವಿಯಾಗುತ್ತೆ. ನಾವು ಆಲೋಚನೆ ಮಾಡಿ ಮೇಲಾಧಿಕಾರಿಗಳಿಗೆ ನಿವೇದನೆ ಮಾಡ್ಕೊಂಡಿದ್ದೀವಿ. ನೀವಿರೋ ಜಾಗ ಮಾಡಬೇಕು ಅಂದರೆ ಇನ್ನೊಂದು ಸಭೆನೂ ಮಾಡ್ತೀವಿ. ಆನಂತರದಲ್ಲಿ ದಲಿತರ ಸಭೆ ಮಾಡಬೇಕು ಅಂತ ಹೇಳಿದ್ವಿ. ಅದು ಪ್ರತಿ ತಿಂಗಳು 2ನೇ ಶನಿವಾರ ಕಡ್ಡಾಯವಾಗಿ ಮಾಡ್ತಾನೆ ಇದ್ವಿ. ನೀವು ಬರ್ತೀವಿ ಅಂದರೆ ನಾವು ನಿಮಗೂ ಆಹ್ವಾನ ಕೊಡ್ತೀವಿ. ಸಭೆಗೆ ಏನು ದಲಿತ ಸಮುದಾಯದ ಹೇಳಿದ್ದೀವಿ, ನೀವು ಉದ್ದಾಮ ಬಂದು ನೀವು 11 ಗಂಟೆಗೆ ನಮ್ಮ ಸ್ಟೇಷನ್ ಕೂತ್ಬಿಡಿ. ಅರ್ಥ ಆಯ್ತಾ? ಇದು ಓಪನ್ ಆಗಿ ಹೇಳ್ತೀನಿ. 2ನೇ ಭಾನುವಾರ 11 ಗಂಟೆಗೆ ನಮ್ದೇನೇ ಕೆಲಸ ಇದ್ರೇನು ನಮ್ಮ ಅತಿ ಮುಖ್ಯ ಆದ್ಯತೆ ದಲಿತರು, ಅಲ್ಪಸಂಖ್ಯಾತರು, ಏನು ನಮಗೆ ಹೊರಗಡೆಯಿಂದ ಬಂದಂಥ ನಮ್ಮನ್ನ ಅತಿಥಿಗಳು, ಏನು ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್, ಏನು ಈಶಾನ್ಯ ರಾಜ್ಯದವರು ಇದ್ದೀರಿ, ನೀವು ನಮ್ಮ ಅತಿ ಮುಖ್ಯವಾದಂಥ ಕನ್ಸರ್ನ್. ಅರ್ಥ ಆಯ್ತಾ? ನಾವು ಕೂಡ ಮಾಡ್ತೀವಿ. ನಾನೇನಂತ ಹೇಳಿದರೆ, ದಲಿತ ಸಭೆಯನ್ನು ನಾವು ಪೊಲೀಸ್ ಸ್ಟೇಷನಲ್ಲಿ ಮಾಡೋದಕ್ಕಿಂತ ನಾವು ಹಿಂದೆ ಎಲ್ಲ ದಲಿತ ಕೇರಿಗಳಲ್ಲಿ ಮಾಡ್ತಾ ಇದ್ವಿ. ನಾವು ಆ ಏರಿಯಾಗೆ ಹೋಗಿ ಅಲ್ಲೇ ಏನು ರುದ್ರಪ್ಪ ಗಾರ್ಡನ್ ಆಯಿತು, ಕೊಡಪ್ಪನಹಳ್ಳಿ ಆಯಿತು, ಅಲ್ಲೇ ಹೋಗಿ ಅಲ್ಲೇ ಜನಗಳ ಸಂರಕ್ಷಣೆ ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ. ಈಗ ಇದು ನಾನು ಕೂಡ ಬಸ್ಸಲ್ಲಿ ಬಂದಿರೋದ್ರಿಂದ ಅದು ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಯಥಾ ಪ್ರಕಾರ ಮಾಡಿಕೊಡೋದು. Because I believe that the only people who give us the trust are you, the police people. And I have lots of respect and thanks to you all. I believe, sir, that the holiest place on the earth is the police station. Because they give us the security, they assure us the peace, and I am thankful to you all of you. Thank you so much. Basically, I'm a block leader from Congress for Ayappa block. Plus, I run an association called Bharat Association. Okay, we have no problem. I've been telling this from almost a year. There are a lot of conjured people who are troubling us, and they are above 18. They are not below 18. Okay, anytime I give a complaint, I only get an answer. They are below 18. No, there are 3 guys who are married and got kids.
who are troubling from 9 o'clock in the early morning. It goes up to 2 o'clock. You can ask all these area people. They are around surrounding me. It is too much. It is not little. It is hike. I think I complained to you in last meeting also, sir. So I just request you, and when Anil sir was there, absolute it was normal. Okay, it is, everything was in control. But again now it has become worst. So I would request you please to help us. I've been standing, my association is standing. We have also put close to about 20 cameras. So we would request you one camera if you can put from station, that would be really great for us. Okay, we are doing everything from association. We also need your support to just hold those people. Don't release them, because I think after me giving complaint, they put one day in station and the next day that guy was released. Okay, again he started. He came to my house because he knows about me. He doesn't hurt me, to be very frank, but he hurts local people. Girls have been affected majorly. So I would just request you to just at least come once, send somebody in a day for a beat there. That's my humble request, sir. ಬಂದ ಮೇಲೆ ಹೆಸರು ಕೂಡ ಹೇಳೋದಿಲ್ಲ. ಯಾರೋ ಒಬ್ಬ ಬಂದ, ಅವನೇನೋ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ ಹೆಣ್ಮಗಳದ್ದು ಒಬ್ಬರದ್ದು ವೀಡಿಯೋ ಮಾಡ್ತಾ ಇದ್ದ. ಸೊ ಇಮಿಡಿಯೇಟ್ಲಿ ಐ ಟುಕ್ ಅನ್ ಎಫ್ಐಆರ್ ಆ್ಯಂಡ್ ಅವನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದೆ. ದೆನ್ ಅದು ಕೋರ್ಟ್ ವಿಚಾರ ಇದೆ, ತನಿಖೆಯಲ್ಲಿರೋದ್ರಿಂದ ನಮ್ಮ ಮುಂದಿನ ವಿಚಾರ ಹೇಳಲಿಕ್ಕಾಗುತ್ತೆ. ಅದ್ರ ನೆಕ್ಸ್ಟ್ ಏನು ಮಾಡಿದ್ರು, ಒಂದು ಯಾವುದೋ ಹೆಣ್ಮಗಳು ಕೂಡ ಇದೆ ಇರ್ತಿತ್ತು, ಅದು ಇಲ್ಲೇನೋ ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದು. ಅವಳು ಹೋಗ್ಬೇಕಾದ್ರೆ ಯಾರೋ ಆಕೆ ಜೊತೆ ಮಿಸ್ಬಿಹೇವ್ ಮಾಡಿದ್ದ, ಅರ್ಥ ಆಯ್ತಾ? ಸೊ ನನಗೆ ಒನ್ಸ್ ಅದು ಕಿವಿ ಮೇಲೆ ನಿಂತ ಮೇಲೆ, ಸೊ ಐ ಗಾಟ್ ದಟ್ ಫೆಲೋ ಆ್ಯಂಡ್ ಐ ಪುಟ್ ಇನ್ ಬಿಹೈಂಡ್ ದ ಬಾಕ್ಸ್. ಮಹಿಳೆಯರ ತಾವು ಆನ್ಲೈನ್ ನನಗೆ ಲಿಂಕ್ ಮಾಡ್ಬೋದು. ನಾನು ಮೀಟಿಂಗಲ್ಲಿದ್ದರೆ ನಾನು ತೆಗೆಯಲ್ಲ, ನಾನು ವಾಟ್ಸಪ್ ನೋಡ್ಕೊತಿರ್ತೀನಿ. ವಾಟ್ಸಪ್ಪಲ್ಲಿ ನನಗೆ ಈ ಥರ ಸಮಸ್ಯೆ ಏನು 9 ಗಂಟೆ ಸಮಸ್ಯೆ ನನಗೆ ಲಾಸ್ಟ್ ಟೈಮ್ ನನಗೆ ಹೇಳಿಲ್ಲ. ಲಾಸ್ಟ್ ಟೈಮ್ ನಾವು ಪೆಟ್ರೋಲಿಂಗ್ ಅಂತ ಹೇಳಿದರೆ ನಾವು ಏನು ನಮ್ಮ ರುದ್ರಪ್ಪ ಗಾರ್ಡನ್ನು, ಸೊಡಪ್ಪನಹಳ್ಳಿ ಈ ಕಡೆ ಏನಿದೆ ಆ ಏರಿಯಾದಲ್ಲಿ ಜನಗಳಿಗೆ ಆತ್ಮಬಲವನ್ನು ತುಂಬುವ ಉದ್ದೇಶದಿಂದ ಅದನ್ನು ನಾನು 2 ದಿನಕ್ಕೊಮ್ಮೆ ಮಾಡ್ತಾಯಿದ್ದೀವಿ, ಪ್ರತಿಯೊಂದು ಕ್ರಾಸ್ಗಳಲ್ಲಿ. ಯಾಕಂದರೆ ಪೊಲೀಸರು ನಮ್ಮ ಜೊತೆಗಿದ್ದೀವಿ. ಈಗಾಗಲೇ ನೀವು ಬಡ್ಡಿ ವ್ಯವಹಾರ, ಚೀಟಿ ವ್ಯವಹಾರ ಹೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟಿಗೂ ಕೂಡ ಜನಗಳಿಗೆ ನಾವು ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೀವಿ. ಮತ್ತು ನಮ್ಮ ಪ್ರಥಮ ಆದ್ಯತೆ ರೌಡಿಸಮ್ ಅಂತ ಹೇಳೋದು ನನ್ನ ಹತ್ರ ಬರೋದೇ ಇಲ್ಲ. ಯಾಕೆ ಅಂತ ಹೇಳಿದರೆ ನಾನು ಕೂಡ ರೌಡಿ ವಿಂಗಿಂದ ಇಲ್ಲಿ ಬಂದಿದ್ದೀನಿ. ಅವರ ಚಟುವಟಿಕೆಗಳನ್ನು ಅತಿ ಮೈಕ್ರೋ ಅಬ್ಸರ್ವೇಷನನ್ನು ಮಾಡ್ತಿದ್ದೀವಿ. ಅವರು ಯಾರೂ ಕೂಡ ಇಲ್ಲ, ಆದರೂ ಕೂಡ ನಮ್ಮ ಅದ್ದಿನ ಕಣ್ಣಿಂದ ಏನಾದರೂ ತಪ್ಪಿಸ್ಕೊಂಡು ಮಾಡಿದ್ದೇನಾದ್ರು ಕಂಡು ಬಂದಲ್ಲಿ ತಾವು ನಮ್ಮ ಗಮನಕ್ಕೆ ತರ್ಬೋದು. ಮತ್ತು ಎರಡನೇದು, ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ 8ನೇ ತಾರೀಕು. ನಮ್ಮ ಒಂದು ಹೆಣ್ಮಗಳು ಹೋಗಿರ್ತಾಳೆ, ಅದು ಯಾವುದೋ ಒಂದು ಹಂದಿ ಕಟ್ ಮಾಡೋ ಶಾಪ್ಗೆ ಹೋದಾಗ ಅವನು ಯಾರೋ ಒಬ್ಬ ಕಪ್ಪು ಕುತ್ಕಲ್ ತೊಗೊಂಡು ಹೊಡೆಯೋಕ್ಕೆ ಬಂದಿರ್ತಾರೆ. ಆ ವಿಡಿಯೋನ ಆ ಹೆಣ್ಮಗಳು ಕಂಪ್ಲೇಂಟ್ ಕೊಡೋ ಇಚ್ಛೆ ಇರಲ್ಲ, ಏನು ಮಾಡಿರ್ತಾರೆ ಬಿಟ್ಟಿರ್ತಾರೆ. ಆದರೆ ಆ ವಿಡಿಯೋ ತುಣುಕನ್ನು ಯಾರೋ ಮಾಡ್ಕೊಂಡಿರ್ತಾರೆ, ಮಾಡ್ಕೊಡೋದು ಎಲ್ಲೋ ಹೋಗುತ್ತೆ. ಆ ಹೆಣ್ಮಗಿಗೆ ಲಿಟ್ರಲಿ ನಾನು ಸರ್ ಈ ಥರ ಆಗೋದು, ನೋಡಮ್ಮ ನಿನ್ನ ಮೇಲೆ ಈ ಥರ ಆಗಿದೆ, ಬಾ ಇಲ್ಲಿ ಅಂತೇಳಿ ಕರ್ಕೊಂಡು ನಾವು ಇದನ್ನು ಮಾಡಿದ್ದೀವಿ. ಮತ್ತು ಗಾಂಜಾ ಇದ್ರ ವಿಚಾರದಲ್ಲಿ ಕೂಡ ನಾವು ಯಾರಿಗೂ ಬಿಟ್ಟಿಲ್ಲ. ಮತ್ತು ನನಗೇನು ಈ ವಿವೇಕನಗರ ಜನ ಜೊತೆಗೆ ನಾನು ಇದು 2ನೇ ಸತಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಜೊತೆ 2ನೇ ಸತಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ನಿಮ್ಮ ನಾಡಿ ಮಿಡಿತ ಗೊತ್ತಿದೆ, ಅರ್ಥ ಆಯ್ತಾ? ಐ ನೋ ದ ಪಲ್ಸ್ ರೇಟ್ ಆಫ್ ಯು, ಗೊತ್ತಾಯ್ತಲ್ಲ. ಹಾಗಾಗಿ ಮತ್ತು ಏನು ನಮ್ಮ ಲಾಸ್ಟ್ ಟೈಮ್ ಪಾಪ ಇಲ್ಲೇ ನಮ್ಮ ಸಭೆಯಲ್ಲೇ ಇದ್ದಾರೆ, ಅವರಿಗೆ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು. ಅವ್ರೇನು ಮಾಡಿದರು, ಒಂದು ಮನೆ ಹತ್ರ ಬಂದು ಏನೋ ವಿಚಾರಕ್ಕೆ ಗಲಾಟೆ ಆಯಿತು. ಗಲಾಟೆ ಆದಾಗ ಅವ್ರನ್ನ ಹಿಡ್ಕೊಂಡು ಅವರು ಬಂದು ರಿಕ್ವೆಸ್ಟ್ ಮಾಡಿದಾಗ ನಾನು ಕರ್ತವ್ಯದಲ್ಲಿ ನಿಷ್ಠುರ, ಅರ್ಥ ಆಯ್ತಾ? ಅವ್ರಿಗೆ ನಾನು ಹೇಳಿದೆ, ನಾನು ಬಿಡಲಿಕ್ಕೆ ಬರೋದಿಲ್ಲ, ಬಿಡೋಕ್ಕಾಗೋದಿಲ್ಲ, ಅರ್ಥ ಆಯ್ತಾ? ಅದೇ ನಮ್ಮ ರುದ್ರಪ್ಪ ಗಾರ್ಡನಲ್ಲಿ ನಿಮಗೆ ಗೊತ್ತಿದೆ, ಒಂದು ಹೆಣ್ಮಗಳು ಸುಟ್ಕೊಂಡು ಸತ್ಲು. ಅದಕ್ಕೆ ಕಾರಣ ಏನು? ಆಕೆ ಗಂಡ ಕುಡಿತಾನೆ, ಅವನು ಕೆಲ್ಸಕ್ಕೆ ಹೋಗಲ್ಲ, ಮನೇಲಿ ಜಗಳ ಆಗ್ತಾ ಇರುತ್ತೆ. ದಿನ ಅದೇ ಜಗಳ, ಪೊಲೀಸ್ ಸ್ಟೇಷನ್ ಬರುತ್ತೆ, ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಅದು ಅಲ್ಲೇ ಬಗೆಹರಿಯುತ್ತೆ ಅಂತೇಳಿ ಅಂದ್ಕೊಳ್ತೀವಿ. ಅದು ಅಟ್ ದ ಲಾಸ್ಟ್ಗೆ ಏನಾಗುತ್ತೆ, ಆಕೆ ಸಾವಿನಲ್ಲಿ ಕೊನೆ ಆಗುತ್ತೆ. ಆದರೂ ಕೂಡ ನಮ್ಮ ಎಲ್ಲ ಲೀಡರ್ಸ್ ಇದ್ದರು, ನಾವು ಕರ್ಕೊಂಬಂದು ಆ ಹೆಣ್ಮಗು ಜೀವಂತ ಉಳಿತದ ಅಂತೇಳಿ ನಾವು ಪ್ರಯತ್ನ ಮಾಡಿದ್ವಿ. ಆ ಹೆಣ್ಮಗು ಉಳಿಲಿಲ್ಲ, ಹಾಗೂ ನಮ್ಮ ಲೀಡರ್ಸೇ ಸಹಾಯ ಮಾಡಿದ್ವಿ. ಯಾಕಂತೇಳಿದರೆ ನಾವು ಈಗ ಕಾನೂನಿನಲ್ಲಿ ನಮಗೊಂದಷ್ಟು ಕಟ್ಟಳೆಗಳಿದ್ದಾವೆ, ಆ ರೂಲ್ಸ್ ರೆಗ್ಯುಲೇಷನ್ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ. ಆಗ ಬಂದಂಥ ಲೀಡ್ರಿಗೆ ನಾವು ಕರೆಸಿ ಕುಣಿಸಿ ನೋಡಿ, ಈ ಥರ ಹಿಂಗಾಗಿದೆ, ಈ ಥರ ನನಗೆ ಈ ಕಾನೂನಲ್ಲಿ ಇಷ್ಟು ನನಗೆ ಅವಕಾಶ ಇದೆ, ಈಗ ನೀವು ಕರ್ಕೊಂಡು ಹೋಗ್ಬೋದು,
ನಾಳೆ ಈ ಥರ ಆದಾಗ ನೀವೇ ಕರ್ಕೊಂಡ್ಬಂದು ಅವನ್ನ ನಮಗೆ ಸುರಕ್ಷಿತವಾಗಿ ಕೊಡಬೇಕು ಅಂತ ಹೇಳಿದಾಗ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಅರ್ಥ ಆಯ್ತಾ? ನಿಮ್ಮ ಏನು ವಿಚಾರ ನೀವು ಹೇಳಿದರೆ ನಾನು ಅಟ್ಮೋಸ್ಟ್ ಪ್ರಯಾರಿಟಿನಲ್ಲಿ ನಾವು ಮಾಡಿಕೊಡ್ತೀವಿ. ನೀವು ಅವರು ಸಾಧ್ಯವಾದಷ್ಟು ನಿಮ್ಮ ಮೊಬೈಲಂತೂ ಇದೆ, ನಿಮ್ಮ ಮೊಬೈಲಲ್ಲಿ ಸುಮ್ಮನೆ ನೀವು ಫೋನ್ ಮಾಡೋ ಥರ ಈಗ ಇಟ್ಕೊಂಡು ಅವ್ರು ಏನಾದರೂ ಮಾಡುವಾಗ ಆ್ಯಕ್ಟಿವಿಟಿ ಮಾಡುವಾಗ ಜಸ್ಟ್ ವಾಟ್ಸಪ್ ಮಾಡ್ಕೊಳ್ಳಿ, ಇದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿಕೊಂಡು ಅದು ನಮ್ಗೆ ವಾಟ್ಸಪ್ ಮುಖಾಂತರ ಕಳಿಸಿ. ಅರ್ಥ ಆಯ್ತಾ? ಜಸ್ಟ್ ಅದು ನನಗೆ ಕಳಿಸಿ ನೀವು, ಆಯಿತಾ? ನೀವು ಯಾರು ಕಳಿಸಿದ್ರೆ ನನಗೆ ಗೊತ್ತಿಲ್ಲ, ನೇರವಾಗಿ ನನಗೆ ಕಳಿಸಿ. ಇಲ್ಲಾಂದರೆ 112ಗೆ ಕರೆ ಮಾಡಿದರೆ ಅದು ತುಂಬ ಅರ್ಜೆಂಟಾಗಿ ಏನಾದರೂ ಹಲ್ಲೆ ಆಗುವಂಥದ್ದು, ಅಥವಾ ನಿಮಗೆ ಗೊತ್ತಿರಬೇಕು ನಮ್ಮ ಇಲ್ಲಿ ಒಬ್ಬರು ASI ಅವರು ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ಏನಾಗಿದೆ, ಎಲ್ಲ ಮನೆಯಲ್ಲಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಇದ್ದಾರೆ. ಅರ್ಥ ಆಯ್ತಾ? ಮತ್ತು ಅದನ್ನು ವಾಹನಗಳಲ್ಲಿ ಕೂಡ ಇಟ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಒಬ್ಬ ಚಾಣಕ್ಯ ASI ಅವರು ಅವರ ಗಸ್ತಿನಲ್ಲಿ ಅಂಥ ಒಂದು ವಿಚಾರನ ಪತ್ತೆ ಹಚ್ಚಿ ಅವನನ್ನು ಚೆಕ್ ಮಾಡಿ, ಯಾಕಂತ ಹೇಳಿದರೆ ಪೊಲೀಸರು ನಮ್ಮಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ದಕ್ಷರಿದ್ದೀವಿ. ಅರ್ಥ ಆಯ್ತಾ? ನಾವು ತುಂಬ ಚಾಣಾಕ್ಷರಿದ್ದೀವಿ. ನಮಗೆ ಒಂದು ಚೂರು ನೀವು ಬೆರಳು ತೋರಿಸಿದ್ರೆ ಸಾಕು, ನಾವು ಅಸ್ಥಾನ ನುಗ್ತೀವಿ. ಅರ್ಥ ಆಯ್ತಾ? ಇದು ಬೇರೆ ಪೊಲೀಸ್ ಸ್ಟೇಷನ್, ಈಗ ಈ ಕಡೆ ಅಶೋಕ್ ನಗರ, ಈ ಕಡೆ ಕೋರಮಂಗಲ, ಅರ್ಥ ಆಯ್ತಾ? ಆ ಥರದ್ದೇನಂತ ಪೊಲೀಸ್ ಸ್ಟೇಷನ್ ಅಲ್ಲ ಇದು. ಇದು ಇನ್ನೂ ಕೂಡ ಹಳ್ಳಿ ಪೊಲೀಸ್ ಸ್ಟೇಷನ್ನು. ನಾವು ನಿಮ್ಮ ಮನೆ ಸಮಸ್ಯೆಗಳಿಗೆಲ್ಲ ನಾವು ಕಿವಿ ಹಾಕ್ತೀವಿ. ಅರ್ಥ ಆಯ್ತಾ? ನೀವು ಎಲ್ಲ ಇದರಲ್ಲೇನೂ ನಮಗೆ ಸಹಕಾರ ಮಾಡ್ಕೊತ ಹಿಂದೆಯಿಂದ ಬಂದಿದ್ದೀರಿ. ಇವತ್ತಿಂದ ನಾನು ಈಗ ಬಂದು ಇದಾಗಿರ್ಬೋದು, ಒಂದು ವೇ ಆಫ್ 12 ಇಯರ್ಸ್ಗೆ ಮನುಷ್ಯನಿಗೆ 17 ಸೆಕೆಂಡ್ಗೆ ಒಂದು ಸತಿ ಮೈಂಡ್ ಚೇಂಜ್ ಆಗುತ್ತೆ. ಸೊ ಕೆಲವೊಬ್ಬರು ಬೇರೆ ಬೇರೆ ಇದಾಗಿರ್ಬೋದು. ಬಟ್ ಬೈ ದ ಡೇಸ್ ಟು ಕಮ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀವಿ. ನಾನು ಯಾಕಂದರೆ ಇಲ್ಲಿ ಸಪೋರ್ಟ್ ತೊಗೊಂಡು ನಾವು ಕೆಲಸನೂ ಮಾಡಿದ್ದೀವಿ. ಈ ಹಿಂದೆ ನಾವು ಇಲ್ಲಿ ಒಳ್ಳೆ ಕೆಲಸನೂ ಮಾಡಿದ್ದೀವಿ, ಒಳ್ಳೆ ಹೈಯೆಸ್ಟ್ ರಿಕವರಿ ಮಾಡಿದ್ದೀವಿ. ಹೈಯೆಸ್ಟು ನಮ್ಮಲ್ಲಿ ಭಯೋತ್ಪಾದಕರಿದ್ದಾರೆ, ಇಲ್ಲಿ ಭಯೋತ್ಪಾದಕರಿದ್ದಾರೆ, ಅಂಥವ್ರನ್ನ ಪತ್ತೆ ಮಾಡಿ ನಾವು NIAಗೆ ಕೊಟ್ಟಿದ್ದೀವಿ. ಎಲ್ಲ ಕೆಲಸ ಕೂಡ ಇಲ್ಲಿ ಆಗುತ್ತೆ. ಅದಕ್ಕೆ ನೀವು ಪಬ್ಲಿಕ್ ಅವರು ಎಲ್ಲರೂ ಕೂಡ ಸಹಕಾರ ಮಾಡಿದ್ದೀರಿ, ಇನ್ನು ಮುಂದೆನೂ ಕೂಡ ಮಾಡ್ತೀರಾ. ಆಗ್ಬೋದಾ? And there's a park in Austin town where they are all young girls coming there and misbehaving. I would like the local police station to take care of that place, because there's a lot of unwanted things happening in the park. So I just want to guide it. ಮಾತಲ್ಲಿ ನಾನು ಅದು ತಮ್ಮ ಹತ್ರ ಒಂದು ಲಕ್ಷ ಕೊಟ್ಟಿದ್ದೆ. ಅದರಲ್ಲಿ ಸಾಕಷ್ಟು ಕ್ರೈಮ್ ಬಗ್ಗೆ ಇದ್ರೇನು, ಬಟ್ ಟ್ರಾಫಿಕ್ಗೆ ಸಾಕಷ್ಟು ಪ್ರಾಬ್ಲಮ್ ಇದೆ ಸರ್ ನಮ್ಮ ಏರಿಯಾದಲ್ಲಿ. ಎಲ್ಲ ಕಡೆ ನ್ಯಾರೋ ರೋಡ್ಸ್ ಮತ್ತು ಏನಾಗಿದೆ, ಕೆಲವು BBMP ಸಮಸ್ಯೆ ಇದೆ ಇದರಲ್ಲಿ. ಅಂದರೆ ರೋಡಲ್ಲಿ ಅವ್ರು ಏನು ಮಾಡ್ತಾರೆ, ಡಿಸ್ಪ್ಲೇ ಬೋರ್ಡಲ್ಲಿ ತಂದಿರ್ತಾರೆ. ಅದೇನಾಗಿದೆ, ರೋಡಲ್ಲಿ ಫುಟ್ಪಾತಲ್ಲಿ ಯಾರು ನಡೆದೇ ಎಲ್ಲ ರೋಡಲ್ಲಿ ನಡೀತಾರೆ. ಅದರ ತೊಂದರೆ ಜಾಸ್ತಿ ಆಗಿದೆ. ದಿಸ್ ಲೀಡ್ ಟು ಕ್ರೈಮ್ ಅಗೈನ್. ಸೊ ಇದನ್ನು ನೆಕ್ಸ್ಟ್ ಟೈಮ್ ತಾವು ಏನಾದರೂ ಇದನ್ನು ಮೀಟ್ ಮಾಡುವಾಗ ಖಂಡಿತ ಅದರಲ್ಲಿ ಟ್ರಾಫಿಕ್ನವ್ರು ಬರಲೇಬೇಕು ಸರ್. ಯಾಕೆಂದರೆ ಸಾಕಷ್ಟು ಪ್ರಾಬ್ಲಮ್ ಅದರಿಂದ ನಾನು ಇಲ್ಲಿ ಪದೇ ಒಂದು 6 ತಿಂಗಳು ಮುಂಚಿತವಾಗಿ ಇಲ್ಲಿ ಜಾಯಿಂಟ್ ಕಮಿಷನ್ ಮೀಟಿಂಗ್ ನಡೀತಾ ಇತ್ತು. ತಮ್ಮ ಕಡೆಯಿಂದ ಯಾರೋ ಒಬ್ಬರು ಬರೋರು, ಬಟ್ ಟ್ರಾಫಿಕಿಂದ ಯಾರು ಬರ್ತಾ ಇರಲಿಲ್ಲ. ಏನಂದರೆ ಸಮಸ್ಯೆ ಜಾಸ್ತಿ ಟ್ರಾವೆಲ್ ಇದು ಮಾಡಬೇಕಾದ್ರೆ ಖಂಡಿತ ಟ್ರಾಫಿಕ್ನವ್ರು ಬರಬೇಕು, BBMPನವ್ರು ಬರಬೇಕು, BWC ಬರಬೇಕು. ಅವರೆಲ್ಲ ಕಡೆ ಹಗಿತಾನೆ ಇದೆ ರೋಡ್ ಹಗಿಯೋದ್ರೆ. ಮತ್ತು ಚಾಂಬರ್ಗಳು ನೋಡಿ ಎಲ್ಲ ಹಳ್ಳದಲ್ಲಿದೆ ಚಾಂಬರೆಲ್ಲ. ಅದು ಅವಾಯ್ಡ್ ಮಾಡಲಿಕ್ಕೆ ರೋಡ್ ಓಡಿಸೋರು ಸೈಡಲ್ಲಿ ಹೋಗ್ತಾರೆ, ಇಮಿಡಿಯೇಟಾಗಿ ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ. ಇವೆಲ್ಲ ಒಟ್ಟಿಗೆ ಮಾಡಿದ್ರೇ ಒಳ್ಳೆಯದು. ಯಾಕೆ ತಾವು ಒಳ್ಳೆ ಕೆಲಸ ಮಾಡಿದರೆ, ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಮಾಡಿದ್ದೀರಾ, ಒಪ್ಕೊಳ್ತೀವಿ. ಬಟ್ ಆದರೆ ದಿಸ್ ಆಲ್ಸೋ ಲೀಡ್ಸ್ ಟು ಸಮುದ್ರ. ಅದಕ್ಕೆ ದಯವಿಟ್ಟು ನೆಕ್ಸ್ಟ್ ಟೈಮ್ ಏನಾದ್ರು ಇದ್ದರೆ ಟ್ರಾಫಿಕ್ನವರು, BBMPನವರು, BWC ಮತ್ತು ಬೆಸ್ಕಾಮ್ನವ್ರು ಬರಬೇಕು. ಯಾಕೆ ಇವರೆಲ್ಲ ಸಾಕಷ್ಟು ಪ್ರಾಬ್ಲಮ್ ತಂದಿದ್ದಾರೆ ನಮ್ಮಲ್ಲಿ. ಖಂಡಿತ ಬರಬೇಕು ಸರ್ ಅವರೆಲ್ಲ. ಯಾಕೆಂದರೆ ತಾವು ಒಬ್ಬರೇ ಇದು ಮಾಡೋಕ್ಕಾಗಲ್ಲ. ಈ ಕೀಪನ್ನು ಚೆನ್ನಾಗಿ ಮಾಡಬೇಕಂದ್ರೆ, ಗೋಲ್ಡನ್ ಏರಿಯಾ ಮಾಡಬೇಕಂದ್ರೆ ಇವರೆಲ್ಲ ಇರಲೇಬೇಕು ಅವರು. ಥ್ಯಾಂಕ್ ಯು ಸರ್. ಮನೆ ಮುಂದೆ ಯಾರಾಗಲಿ ನೋಡಿದಲ್ಲ, ಅದರಲ್ಲಿ ನೋಡಿದರೆ ರೋಡು ಜನ ಎಸ್ಪೆಷಲಿ ES ಹಾಸ್ಪಿಟಲ್ ನೋಡಿದ್ರೆ ರೋಡು ಪರ್ಸನಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ವೆಹಿಕಲನ್ನು ಮಾಡಿಕೊಂಡು ಅದನ್ನು ಹಂಗೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಸಿಕ್ಕಾಪಟ್ಟೆ ಏನಾದರೂ ಈಗ ಕೆಲಸ ಮುಗಿಸ್ಕೊಂಡು ಬರೋ ನೈಟ್ ಹೋಟ್ಲಿಂದ
ಹುಡುಗ ಮತ್ತು ಯಾರೋ ಪುಡಿ ಹುಡುಗರು ಬಂದು ಅವ್ರಿಗೆ ಅಡ್ಡ ಹಾಕಿ ಊಟಕ್ಕೆ ಅನ್ನೋದು ಮತ್ತು ಗೂಗಲ್ ಪೇ ಮಾಡಿಸ್ಕೊಳ್ಳೋದು ನಾನೇ 2-3 ಸತಿ ಓದಿ ಮಾಡಿದ್ದೀನಿ. ನನ್ನ ರೋಡ್ಸಲ್ಲಿ ಇದು ಪೊಲೀಸ್ ಬ್ರೇಕ್ ಕರೆದು ಬಿಡ್ತೀನಿ. ಬಟ್ ಇಲ್ಲ ಅಂದರೆ ಪಾಪ ಹುಡುಗರು ಎದುರ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದೊಂದು ಅಲ್ಲಿ ಯಾವಾಗಲೂ ರೆಗ್ಯುಲರಾಗಿ BR ಅಶ್ವಿನಿ ಲೆವೆಲ್ ಅಲ್ಲಿ ನಡೀತಾ ಇದೆ. ಇನ್ನೊಂದು ನಮ್ಮ ರೋಡ್ ಈ ಚಿತ್ರದಲ್ಲಿ ಈ ನಾರ್ತ್ ಈಸ್ಟ್ ಅವರು ಮಿಡ್ನೈಟಲ್ಲಿ ಪ್ರತಿದಿನ ಮಲಗಕ್ಕೆ ಬರೋಲ್ಲ. ಅವ್ರು ಯಾವಾಗಲೂ ಓಲ್ಡ್ ಏಜ್ ಅವರೆಲ್ಲ ಮಲಗಿರ್ತಾರೆ, ಪೇಷನ್ಸು ಇದ್ದಾರೆ. ಕಿಚ್ಕೊಂಡು ಹೋಗೋದು, ವಿಡಿಯೋ ಮಾಡ್ಕೊಳ್ಳೋದು, ಡ್ಯಾನ್ಸ್ ಆಡೋದು, ರೋಡ್ ಕುಡಿಯೋದು ಮಾಡೋದೆಲ್ಲ ನಡೀತಾ ಇದೆ. ನಾನು 2-3 ಸತಿ ಇರುವ ಮೇಡಮ್ ಆ ನೈಟ್ ಶಿಫ್ಟ್ ಇರುವಾಗ ನನ್ನ ಬಸ್ನೆಲ್ಲ ಕರೆದುಬಿಟ್ಟಿದ್ದೀನಿ. ಸೊ ದಯವಿಟ್ಟು ಇನ್ನೊಂದು ಆ ಪ್ರಭಾತಿ ಅಪಾರ್ಟ್ಮೆಂಟಿಂದ ಗಾಡಿಗಳು ಸುಮ್ಮನೆ ಪಾರ್ಕ್ ಆಗಿತ್ತು ನೈಟಲ್ಲಿ. ಆಫೀಸರ್ಸ್ ಇಲ್ಲೇ ಇದ್ದಾರೆ ಫ್ರಮ್ ನಾರ್ತ್ ಈಸ್ಟ್ ಸ್ಟೇಟ್, ನಾಗಾ ಸಮುದಾಯ ಅವರು ಇದ್ದಾರೆ, ಮತ್ತು ನಮ್ಮ ಇವರು ಇದ್ದಾರೆ ಮಣಿಪುರ್ ಅವರು ಇವರೆಲ್ಲ ಇದ್ದಾರೆ. ಅವ್ರ ಕಡೆ ಜಾಸ್ತಿ ಇದು ಮಾಡೋದು. ವಾಟ್ ದ ಮೇಡಮ್ ಟೆಲಿಂಗ್, ದ ನಾರ್ತ್ ಈಸ್ಟ್ ಪೀಪಲ್, those who stays in our limits, they will not sleep and they in the night they used to roam. The old age people will be stays in home, they will get disturbed. So and one more thing, this I too personally verified when I used to do the rounds, and while I used to tell them go to home. What they will do, they will come to Facebook Live, Insta Live, and you tell what. Whatever their genuine problem is there, I am the first person to attend it. They just want to make that an high drama. Even the public, they are also telling the same thing. Why these persons, I do agree, they used to work in all space of the business. Their work ends at 2 o'clock. But after ending their work, we request them, take home drop and be settled in a home. That's our request. Please kindly circulate to the end person. That's on our submission. Your problem will be. Please, I am requesting you also. The old age people make their home. Unwanted. First is the better job. They are not going to tell it. Unwanted is too much of bad. Thank you so much. ಕೆಲಸ ಮಾಡ್ತಾ ಇದ್ದೀವಿ ಸರ್. ಏನಂದರೆ ನಮ್ಮ ವಿವೇಕ್ ವೆಂಕಟೇಶ್ನಲ್ಲಿ ನಾವು ಬಂದರೆ ಹೆಣ್ಮಕ್ಳು ಬಂದರೆ ಒಳ್ಳೆಯ ರೀತಿಯಲ್ಲೇ ರಕ್ಷಣೆ ಕೊಡ್ತಾ ಇದ್ದಾರೆ. ಮತ್ತು ನಾವು 112 ಪಬ್ಲಿಕ್ ಮಾಡ್ತಾರಲ್ಲ 112 ಕಾಲ್ ಮಾಡಿ ಮತ್ತು ಅವ್ರು ಕಂಟ್ರೋಲ್ ರೂಮ್ ಹೋಗಿ ಬರೋದು ಲೇಟ್ ಆಗುತ್ತೆ ಸರ್. ಮತ್ತು ನಾವೇನು ಕೇಳ್ತಾ ಇದ್ದೀವಿ, ನಾವೆಲ್ಲ ಲೀಡರ್ಗಳು ಅಧ್ಯಕ್ಷರುಗಳಿದ್ವಿ, ನಾವು ಡೈರೆಕ್ಟಾಗಿ ಪೇಷಂಟ್ ಫೋನ್ ಮಾಡಿ ನಾವು ಇನ್ಫಾರ್ಮ್ ಮಾಡಿದ ತಕ್ಷಣ ಬರೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತೀವಿ ಸರ್. ಇನ್ನೂ 2 ಸಬ್ಜೆಕ್ಟ್ ನಮ್ಮ ಅಧ್ಯಕ್ಷರುಗಳು ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಈ ಸಬ್ಜೆಕ್ಟ್ ನಾನು ಹೇಳ್ತಾ ಇದ್ದೀನಿ. ನಾವೇನು ಮಾಡಿದ್ದೀವಿ, ಸೆಂಟ್ರಲೈಸ್ ಸಿಸ್ಟಮ್ ಮಾಡ್ತಾ ಇದ್ದೀವಿ. ಆಗ 112 ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಮ್ಮವ್ರು ಹೇಳಿದ್ವಿ. ಜಸ್ಟ್ ನಾನು ಒಂದು ಕಸ್ಟಮರ್ ಕೇರ್ಗೆ ನಿಮ್ಮ ಫೋನ್ ಬರ್ತಿದ್ದಂಗೆ ಆಟೋಮೆಟಿಕ್ಕಾಗಿ ನನಗೆ ಡೇಟಾ ಫೆಚ್ ಆಗುತ್ತೆ. ನೀವು ಯಾರು, ನೀವು ನನಗೆ ಎಷ್ಟು ಸತಿ ಫೋನ್ ಮಾಡಿದ್ದೀರಿ, ನಿಮ್ಮ ಅಡ್ರೆಸ್ ಏನು, ನೀವು ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ, ಆ ಫೋನ್ಗೆ ನಿಯರ್ ಬೈ ಹೊಯ್ಸಳ ಯಾವುದಿದೆ. ಈಗ ಸಪೋಸ್ ನಿಮ್ಮ ಏರಿಯಾಗೆ ಕೊಟ್ಟಿರ್ತಕ್ಕಂಥ ಹೊಯ್ಸಳ ಬೇರೆ ಕಡೆ ಹೋಗಿದ್ರೆ ನಿಮ್ಮ ಕಂಪ್ಲೇಂಟ್ನ ಅಟೆಂಡ್ ಮಾಡೋಕ್ಕೆ ಅದರ ನಿಯರ್ ಮಾಡ್ತಾರೆ, ಅದು ಮೂವ್ಮೆಂಟನ್ನು ತೊಗೊಂಡಿರ್ತಾರೆ. ನೀವು ಹೇಳ್ತಾರೆ ನಿಮಗೆ ಹೊಯ್ಸಳ ಏನಾಗುತ್ತೆ, ನಮ್ಮದು 3 to 5 ಮಿನಿಟ್ಸ್ ಇದೆ, ಟ್ರಾಫಿಕ್ ಇದೆ, ಕೆಲವೊಂದು ಟೈಮಲ್ಲಿ ನಿಮಗೂ ಗೊತ್ತಿದೆ, ಮತ್ತು ನಮ್ಮವೆಲ್ಲ ಸಣ್ಣ ಕಳ್ಳ ರಸ್ತೆಗಳಿದೆ, ಅದಕ್ಕೆ ಸ್ವಲ್ಪ ಎಕ್ಸೆಪ್ಷನ್ ಇರ್ಬೋದು. ಅದನ್ನು ಬಿಟ್ಟರೆ ನಾವು ಆ್ಯಸ್ ಸೂನ್ ಆ್ಯಸ್ ರೀಚ್ ಮಾಡಬೇಕು. ಅವರು ರೀಚ್ ಮಾಡಿದ ಮೇಲೆ ನನಗೆ ಹೇಳಬೇಕು, ಕಂಪ್ಲೇಂಟ್ ಬಂದಿದ್ದನ್ನು ಅವರು ನನಗೆ ಹಾಕ್ತಾರೆ, ನಾನು ನೋಡ್ತೀನಿ ಇವ್ರು ಕಂಪ್ಲೇಂಟ್ ಬಂದಿದ್ದು ಎಷ್ಟೊತ್ತಿಗೆ, ರೀಚ್ ಆಗಿದ್ದು ಎಷ್ಟೊತ್ತಿಗೆ, ಅದು ಕರೆಕ್ಟಾಗಿ ಆರ್ಡೈಟ್ ನೀವು ಕೊಟ್ಟಾಗ ಗಾಡಿ ಮೂವ್ಮೆಂಟ್ ಇತ್ತಾ, ಅದನ್ನು ನಾನು GPS ನಾನು ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇರ್ತೀನಿ. ಹಾಗಾಗಿ ನಾವು ಜನರ ಆಶೋತ್ತಾರಗಳಿಗೆ ಸ್ಪಂದನೆ ಮಾಡೋ ಉದ್ದೇಶದಿಂದ ಯಾವುದೇ ಹೊಯ್ಸಳ ಆಗಲಿ ಬೇರೆ ನಮ್ಮ ಚೀತಾ ಗಾಡಿ ನಿಮ್ಮದು ಬಂದು ನಿಮ್ಮ ಸಮಸ್ಯೆನ ಅಲ್ಲೇ ಬಗೆಹರಿಸಿ ಕಳಿಸೋದಿಲ್ಲ. ನಾವೇನು ಮಾಡ್ತೀವಿ, ಸಂಸಾರದ ಗಲಾಟೆ ಅಥವಾ ಇದ್ರ ವಿಚಾರ ಇದ್ದರೆ ಅವ್ರಿಗೆ ಅಲ್ಲೇ ಶಾಂತವಾಗಿರ್ಲಿಕ್ಕೆ ಹೇಳ್ತೀವಿ. ಅದು ಏನಾದ್ರು ಉಲ್ಬಣಿಸತಕ್ಕಂಥದ್ದಾದಾಗ ನಾವೇನು ಮಾಡ್ತೀವಿ, ಅಲ್ಲಿರೋನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತೀವಿ. ಎದುರುದಾರರಿಗೆ ಸಹ ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ ಹೇಳಿ ನಾವು ಅಲ್ಲಿ ಬಗೆಹರಿಸ್ತೀವಿ. ಇದು ನಮ್ಮ ಸರ್ಕಾರಗಳು ನಮಗೆ ಕೊಟ್ಟಿರ್ತಕ್ಕಂಥ, ಇದು ನನ್ನ ಕೈಯಲ್ಲಿ ಇಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ ಅಟೆಂಡ್ ಮಾಡಿ ಪೊಲೀಸ್ ಸ್ಟೇಷನಿಂದ ಬರಲಿಕ್ಕೆ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ ಪೊಲೀಸ್ ಸ್ಟೇಷನಿಂದ ನನಗೆ ಸಿಬ್ಬಂದಿ ಕಳಿಸೋದನ್ನು ನಾವು ಅದನ್ನು ತೆಗೆದು ನಮ್ಮ ಸರ್ಕಾರದ್ದು ಮನೆಗೆ ಪೊಲೀಸ್ ಸಮಸ್ಯೆ ಎಲ್ಲೋ ಅಲ್ಲಿ ನಾವು
ನೀವೆಲ್ಲಿ ಸಮಸ್ಯೆ ಇರ್ತೀವೋ ಅಲ್ಲಿ ನಾವಿರ್ತೀವಿ. ಅದನ್ನು ನಮ್ಮ ಸರ್ಕಾರದ ಯೋಜನೆ ಇದೆ, ಅದು ಯಶಸ್ವಿಯಾಗಿ ಆಗ್ತಾ ಇದೆ. ಅದನ್ನು ಮಾನಿಟ್ರಿಂಗ್ ನಾವು ಮಾಡ್ತೀವಿ. ಕಮಾಂಡ್ ಸೆಂಟರ್ ಅಂತಿದೆ, ಅದಕ್ಕೊಬ್ಬರು DCP ಅವರು ಇದ್ದಾರೆ, ಅವರು ಕೂಡ ಅದನ್ನು ಖುದ್ದು ಮೇಲ್ವಿಚಾರಣೆ ಮಾಡ್ತಿದ್ದಾರೆ. ಏನಾದರೂ ಅದರಲ್ಲಿ ಇನ್ನೇನಾದ್ರು ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ನಾವು ಇನ್ನೂ ಮಾಡ್ತೀವಿ. ಮಫ್ತಿನಲ್ಲಿ ನಮ್ಮ ಪೊಲೀಸರು ಸೈಟ್ರು ಇರ್ತಾರೆ, ಅರ್ಥಾಯ್ತಾ? ಅವ್ರಿಗೆ ನಾನು ಏನಿಲ್ಲ ಸರ್ ಅಂತಾರೆ, ರೋಡ್ಸ್ ಮಾಡಿದ್ರೆ ಎಸ್ ರೋಡ್ಸ್ ಮಾಡಿದೆ ಸರ್ ಅಂತ ಅರ್ಥಾಯ್ತಾ? ನಾನು ಈ ಮೀಟಿಂಗ್ ಆಯೋಜನೆ ಮಾಡಿದ್ದು ಅದೇ ಉದ್ದೇಶಕ್ಕೆ. ಯಾಕಂದರೆ ನೀವು ಆ ಲೊಕೇಶನ್ ಅಂತ ಇಲ್ಲ GPS ಕ್ಯಾಮ್ರಾದಲ್ಲಿ ಅದನ್ನು ಹೊಡೆದು ನನಗೆ ಫೋಟೋ ವಿಡಿಯೋ ಕಳಿಸ್ಬಿಟ್ರೆ ನಾನೇನು ಮಾಡ್ತೀನಿ, ನಮ್ಮ ಪೊಲೀಸರು ಕೊಡ್ತೀನಿ. ಇವತ್ತು ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಇದೆ. ಜಸ್ಟ್ ನಿಮ್ಮ ಫೋಟೋನ ನಾವು ನಮ್ಮ FOP ಅಂತ ಇದೆ ಅಲ್ಲಿ ಕೊಟ್ಬಿಟ್ರೆ ನೀವು ಎಷ್ಟು ಸತಿ ನೀವು ಆ ರೋಡಲ್ಲಿ ಓಡಾಡಿದ್ದೀರಿ, ಯಾವ ಕಾರಲ್ಲಿ ಓಡಾಡಿದ್ದೀರಿ, ಯಾವ ಬೈಕಲ್ಲಿ ಓಡಾಡಿದ್ದೀರಿ, ಅದಷ್ಟು ನಮಗೆ ಮಾಹಿತಿಯನ್ನು ಸಿಗುತ್ತೆ. ನೀವು ಹೇಳಿದ್ರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರ ಅಂತೇಳಿ ಯಾವುದನ್ನು ನೀವು ಅನ್ಕೋಬೇಡಿ. ಸಣ್ಣ ಪುಟ್ಟ ಅಲ್ಲ, ಸಣ್ಣ ಪುಟ್ಟ ಸಮಸ್ಯೆನೇ ದೊಡ್ಡ ಸಮಸ್ಯೆ ಆಗೋದು. ಮನೆ ನಮ್ಮಲ್ಲಿನೂ ಕೂಡ ಅದೇ ಆಗಿದೆ. ಯಾರೋ ಒಬ್ಬ ಬಂದಿದ್ದಾನೆ, ಅವನು ಅದೇನೋ ಅವ್ರು ಹೆಣ್ಮಕ್ಳನ್ನ ಬಿಟ್ಟಿದ್ದಾನೆ, ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ. ಹೋಗ್ಬೇಕಂದ್ರೆ ಇವರು ಸಡನ್ನೇ ಹೋಗಿ ಅವನಿಗೆ ಚಂದ ಹೊಡೆದಿದ್ದಾರೆ, ಹೊಡೆದು ನನಗೆ ಸಿಗರೇಟ್ ಕೊಡು ಅಂತ ಹೇಳಿದ್ದಾರೆ. ಅವ್ನು ಸಿಗರೇಟ್ ಕೊಟ್ಟಿಲ್ಲ, ಸಿಗರೇಟ್ ಕೊಡೋಲ್ಲ ನೀನು ಅಂತೇಳಿ ಒಂದು ಸಾರ್ವಜನಿಕ ಬಂದು ಅವನಿಗೆ ಫುಟ್ಟಲ್ಲಿ ಹೊಡೆದಿದ್ದಾರೆ. ಅವನು ಇನ್ನೇನು ಜೀವ ಹೋಗ್ಬೇಕಾಗಿತ್ತು. ನಮ್ಮಲ್ಲೇ ಲೀಡ್ರು, ನಮ್ಮಲ್ಲೇ ಈ ಸಭೆಯಲ್ಲೇ ಇದ್ದಾರೆ ಲೀಡ್ರು, ಅವರೆಲ್ಲ ಹೋಗಿದ್ದಾರೆ. ಆ ಜಗಳ ಮುಂದಿನ ಕರ್ಕೊಂಡು ಹೋಗೋದು ತಡೆ ಹಿಡಿದು ನಿಲ್ಲಿಸಿ ಅವ್ನ ಜೀವ ಉಳಿಸಿ ಅವ್ನ ಆಸ್ಪತ್ರೆಗೆ ಕಳಿಸಿ ಎಲ್ಲ ಆದಮೇಲೆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವತ್ತು ಏನಾಗಿದೆ, ನಮ್ಮ ASI WSI ರೂಪ ಅಂತಿದ್ದಾರೆ, ಅವರು ಫೋನ್ ಮಾಡಿರ್ತಾರೆ. ಆದರೆ ಅವರು ಅವತ್ತು ನೈಟ್ ಫೋನ್ ಎತ್ತಿರಲ್ಲ. ಈಗ ಏನಾಗಿದೆ, ನಮ್ಮ ಪೊಲೀಸರು ಕೂಡ ಕೆಲಸದ ಒತ್ತಡ ಜಾಸ್ತಿ ಆಗಿದೆ, ಹಂಗಾಗಿ ಅವರು ಫೋನ್ ಎತ್ತಿಲ್ಲ. ಅದೇನಾಯಿತು, ನಮಗೆ ಇನ್ನೂ ಸ್ವಲ್ಪ ಜಲ್ದಿ ಮಾಹಿತಿ ಬರೋದು ಲೇಟ್ ಆಯಿತು. ಆದ್ದರಿಂದ ದಯವಿಟ್ಟು ನನ್ನ ನಂಬರ್ಗೂ ಹಾಕಬೇಡಿ. ನನ್ನ ನಂಬರ್ಗೆ ಏನಾದ್ರು ವೈಯಕ್ತಿಕವಾಗಿದ್ದರೆ ಮಾಡಿ. ಹಿಂದೆ ಹೋದಲ್ಲಿ ಗೌರ್ಮೆಂಟ್ಗೆ ನೇರವಾಗಿ ಗೌರ್ಮೆಂಟ್ಗೆ ರೀಚ್ ಆಗುತ್ತೆ. ಅದು ಮನೆ ಮನೆ ಪೊಲೀಸರು ನಿಮ್ಮ ಡೋರ್ ಹೆಣ್ಮಕ್ಳು ಮುಟ್ಟಿರ್ಬೇಕಪ್ಪ, ಇರ್ಲಿಯಪ್ಪ. Excellent.